ಪ್ರಾಕೃತ ಭಾಷೆ ಕಲಿಯಿರಿ, ಪ್ರಾಚೀನ ಭಾಷೆ ಉಳಿಸಿರಿ. ಇಲ್ಲಿ ಪ್ರಾಕೃತ ಭಾಷೆಯ ಅಧ್ಯಯನ ಮತ್ತು ಸಂಶೋಧನೆ ಎರಡೂ ಸಹ ನಡೆಯುತ್ತೆ. ಈ ದೊಡ್ಡ ಲೈಬ್ರರಿಯನ್ನು ಮಾಡಿದ್ದಾರೆ. ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ. 20,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಇಲ್ಲಿ ಕತೆ ಕಾದಂಬರಿಗಳಿಗಿಂತ ಬೇರೆ ಸಾಮಾನ್ಯ ಲೈಬ್ರರಿಗಳಲ್ಲಿ ಸಿಗುವುದಕ್ಕೂ ಇಲ್ಲಿನ ಲೈಬ್ರರಿಯಲ್ಲಿ ಸಿಗ್ತಕ್ಕಂತಹ ನ ವಿ ಪರಿಣಮದಿ ನ ಗೇಣದಿಹಿ ಉಪ್ಪಜ್ಜಿಹಿ ನೇವಾತುಸು ಅಟ್ಟೇಸು ಚಾಣಣ್ಣವಿ ತೇ ಅದ ಅಬಂಧಗೋ ತೇಣ ಪಣತ್ತೋ. ಚಕ್ರವರ್ತಿ 9ನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಕುಮ್ಮಟ ಸರಸ್ವತಿ ಬೋಧನೆ. ಆದರೆ ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಗಾಗಿಯೇ ಮೀಸಲಾದ ವಿಶ್ವವಿದ್ಯಾಲಯ ಎಲ್ಲೂ ಇಲ್ಲ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಏಕೈಕ ಇಷ್ಟು ಅತಿ ದೊಡ್ಡ ಮಟ್ಟದ ಪ್ರಾಕೃತ ಲೈಬ್ರರಿ ಅಂತ ಹೇಳಿದ್ರೆ ಇದೆ. ಹೌದು ಮೇಡಮ್. ಎಲ್ಲ ದಕ್ಷಿಣ ಭಾರತದಿಂದ ಬರುವಂತ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಬಂದು ಕಲಿಬೇಕು. ಕರ್ನಾಟಕ ಕೀರ್ತಿ ಶಿಖರ ಗೋಮಠ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಅಂತ ಹೇಳ್ಬೋದು. ಶ್ರವಣಬೆಳಗೊಳದಲ್ಲಿ ವಿಶೇಷವಾದಂಥ ಒಂದು ಅಧ್ಯಯನ ಪೀಠ ಇದೆ. ಪ್ರಾಕೃತ ಭಾಷೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಸಂಶೋಧನೆ ಮಾಡಿರೋರಿಗೆ ಒಂದು ಅಧ್ಯಯನ ಭವನ ಇದೆ. ಶ್ರವಣಬೆಳಗೊಳದ ಶ್ರೀಮಠದವರು ಇದರ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಪ್ರಾಕೃತ ಅಧ್ಯಯನ ಸಂಸ್ಥೆ ಅಂದರೆ ಹೇಗೆ ನಡೆಯುತ್ತೆ, ಅದ್ರ ಜೊತೆಗೆ ಇಲ್ಲಿ ತಾಳೆಗರಿಗಳ ಅಧ್ಯಯನ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಇತರ ಭಾಗದಲ್ಲಿ ಸಿಕ್ಕಂಥ ತಾಳೆಗರಿಗಳನ್ನು ಸಂಸ್ಕರಣೆ ಮಾಡಿ ಹಾಳಾಗದ ರೀತಿಯಿಂದ ಅದನ್ನು ಪರಿಷ್ಕರಣೆ ಮಾಡಿ ಏನೆಲ್ಲ ಇದೆ ಶಾಸನಗಳು ಲೇಖನಗಳು ಏನೆಲ್ಲ ಇದೆ ಅಂತ ಹೇಳಿ ಸಂಸ್ಕರಣೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಕೃತ ಭಾಷೆ ನಮಗೆಲ್ಲ ಗೊತ್ತಿರಂಗೆ ತುಂಬ ಪ್ರಾಚೀನವಾದಂಥ ಭಾಷೆ, ಅದಕ್ಕೆ ತನ್ನದೇ ಆದಂಥ ವಿಶೇಷ ಮಹತ್ವ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಪ್ರಾಕೃತ ಭಾಷೆಯ ಮಹತ್ವ, ಪ್ರಾಕೃತ ಭಾಷೆಯ ಹುಟ್ಟು ಉಗಮ, ಅದ್ರ ಜೊತೆಗೆ ಪ್ರಾಕೃತ ಭಾಷೆ ನಮ್ಮ ಬೇರೆ ಬೇರೆ ಭಾಷೆ ಜೊತೆಗೆ ಯಾವ ರೀತಿ ಬೆಳ್ಕೊಳ್ತಾ ಬಂತು ಮತ್ತು ತಾಳೆಗರಿಗಳನ್ನು ಯಾವ ರೀತಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸರ್, ಹೋಗೋಣ. ನೋಡಿ, ಇದು ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ. ಇದನ್ನು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಒಂದು ಸಂಕಲ್ಪ ಇತ್ತು. ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಯನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ಕೇಂದ್ರವನ್ನು ತೆಗಿಬೇಕು. ಅದಕ್ಕೋಸ್ಕರ 1993ನೇ ಇಸ್ವಿಯಲ್ಲಿ ಇದಕ್ಕೊಂದು ಚಾಲನೆಯನ್ನು ನೀಡಿದರು. ಅದಕ್ಕೋಸ್ಕರನೇ ಇಲ್ಲೊಂದು ಪ್ರಾಕೃತ ಭವನ ಅಂತ ಒಂದು ಭವನವನ್ನೇ ನಿರ್ಮಾಣ ಮಾಡಿದರು. ಇಲ್ಲಿ ಸಂಶೋಧನೆ ಮತ್ತು ಅಧ್ಯಯನ ಎರಡೂ ನಡೆಯುವ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಆಗಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರಿಂದ ಉದ್ಘಾಟನೆ ಮಾಡಿಸಿ ಇದಕ್ಕೆ ಚಾಲನೆಯನ್ನು ನೀಡಿದರು. ಈಗ 2006ರ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಮತ್ತು ಇಲ್ಲಿ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ನಮ್ಮ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ರವರು ಇಲ್ಲಿ ಆಗಮಿಸಿದರು. ಆವಾಗ ಶ್ರೀಗಳ ಸಂಕಲ್ಪ ಇದ್ದಿದ್ದೇನಪ್ಪ ಅಂದರೆ ಇದನ್ನು ವಿಶ್ವವಿದ್ಯಾನಿಲಯವಾಗಿ ಮಾಡಬೇಕು. ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಯ ಒಂದು ಸಂಶೋಧನೆ ಮತ್ತು ಅದರ ಪ್ರಸಾರಕ್ಕೋಸ್ಕರ ಒಂದು ಸಂಶೋಧನೆ ಮಾಡುವ ಉದ್ದೇಶದಿಂದ ಒಂದು ವಿಶ್ವವಿದ್ಯಾನಿಲಯವನ್ನು ತೆರೀಬೇಕು ಅನ್ನುವುದು ಅವರು ಪರಿಪೂರ್ಣವಾದ ಸಂಕಲ್ಪ ಇತ್ತು. ಹಾಗಾಗಿ ಇಲ್ಲೊಂದು ವಿಶ್ವವಿದ್ಯಾನಿಲಯ ತೆರೆಯುವ ನಿಟ್ಟಿನಲ್ಲಿ ಏನೇನು ಬೇಕು ಅಂತ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟುವ ನಿಟ್ಟಿನಲ್ಲಿ ಇದೊಂದು ಕೇಂದ್ರವನ್ನು ತೆರೆದಿದ್ದಾರೆ. ಇಲ್ಲಿ ಪ್ರಾಕೃತ ಭಾಷೆಯ ಅಧ್ಯಯನ ಮತ್ತು ಸಂಶೋಧನೆ ಎರಡೂ ಸಹ ನಡೆಯುತ್ತೆ. ಜೈನ ಆಗಮಗಳ ಭಾಷೆ ಯಾವುದಿದೆ ಅದು ಪ್ರಾಕೃತ ಭಾಷೆ ಇದೆ. ಇಂಡೋ ಆರ್ಯನ್ ಭಾಷಾ ಪ್ರಕಾರಗಳಲ್ಲಿ ಬರ್ತಕ್ಕಂಥ ಈ ಪ್ರಾಕೃತ ಭಾಷೆ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತದಲ್ಲಿತ್ತು. ಈಗಲೂ ಸಹ ವಿಶ್ವವಿದ್ಯಾನಿಲಯಗಳು ಉತ್ತರ ಭಾರತದಲ್ಲಿ ಇವೆ, ಒಂದೆರಡು. ಆದರೆ ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಗಾಗಿಯೇ ಮೀಸಲಾದ ವಿಶ್ವವಿದ್ಯಾನಿಲಯ ಎಲ್ಲೂ ಇಲ್ಲ. ಅಂಥ ವಿಶ್ವವಿದ್ಯಾನಿಲಯ ಈ ಕ್ಷೇತ್ರದ ಶ್ರವಣಬೆಳಗೊಳದಲ್ಲಿ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪರಿಕಲ್ಪನೆ, ಸಂಕಲ್ಪ ಮತ್ತು ದಿವ್ಯ ದೃಷ್ಟಿಯ ಫಲವಾಗಿ ಮೈದೆಳೆದಿದೆ. ಇದನ್ನು ಈಗ ಮುನ್ನಡೆಸ್ತಾ ಇರೋದು ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅದೇ ಹಾದಿಯಲ್ಲಿ ಇದನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ತಾಳೆಗರಿಯ ಗ್ರಂಥಗಳನ್ನ ಸಂರಕ್ಷಣೆ ಮಾಡಿ ಇಡಲಾಗಿದೆ ಮತ್ತು ಇಲ್ಲಿ ಅಧ್ಯಯನವೂ ನಡೆಯುತ್ತೆ. ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಂಶೋಧನೆಗಳು ನಡೆಯುತ್ತೆ. PhD ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಅಧ್ಯಾಪಕರು ವೃಂದ ಇದೆ, ಕುಲ ಸಚಿವರಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕುಲಾಧಿಪತಿಗಳಾಗಿ ಪರಮ ಪೂಜ್ಯ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿದ್ದರೆ, ಇದರ ನಿರ್ದೇಶಕರು ಒಬ್ಬರಿದ್ದಾರೆ. ಇದು ಬಾಹುಬಲಿ ಪ್ರಾಕೃತ ವಿದ್ಯಾಪೀಠದ ಅಂಡರ್ನಲ್ಲಿ ಇದು ಬರುತ್ತೆ. ಇದಕ್ಕೊಂದು ಶ್ರುತಿಕೇವಲಿ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದ್ದಾರೆ. ಅದರ ಮುಖಾಂತರ ಇದು ಸಹ ಪ್ರಾಕೃತ ವನ. ಅಂದರೆ ಇಲ್ಲೆಲ್ಲ ಏನಿದೆ ಅಂದರೆ ಆಯುರ್ವೇದಿಕ್ ಸಂಸ್ಥೆಯ ಗಿಡ ಸಸ್ಯಗಳು, ಅದರ ಜೊತೆಗೆ ವಿವಿಧ ಮಾದರಿಯ ಸಸ್ಯಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ನಾವೀಗ ಹೋಗೋಣ ಒಳಗಡೆ. ತಾಳೆಗರಿಯ ಗ್ರಂಥಗಳ ಸಂರಕ್ಷಣೆ ಮಾಡಿ ಅದರ ಅಧ್ಯಯನ ಮತ್ತು ಸಂರಕ್ಷಣೆಯ ಉದ್ದೇಶದಿಂದ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ಮತ್ತು ತಾಳೆಯ ಗ್ರಂಥಗಳ ಸಂಸ್ಕರಣೆ ಅಥವಾ ಸಂರಕ್ಷಣೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ನಾವು ತಿಳ್ಕೊಳ್ಳೋಣ. ಪ್ರಾಕೃತ ಕಲಿಯಿರಿ, ಪ್ರಾಚೀನ ಭಾಷೆ ಉಳಿಸಿರಿ. ಇವರು ಮ್ಯಾನೇಜಿಂಗ್ ಟ್ರಸ್ಟಿ ಮೇಡಮ್. ನಮಸ್ತೆ ಸರ್. ಶ್ರುತಿಕೇವಲಿ ಎಜುಕೇಷನ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಸರ್ ಅಜಿತ್
ಬಳಗಾರ್ ಅಂತ. ಇವರು ಇಲ್ಲಿ ಎಲ್ಲಿಯ ವ್ಯವಸ್ಥೆಗಳನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾರೆ. ಇಲ್ಲಿ ವಿಭಾಗಗಳು ಬೇರೆ ಬೇರೆ ವಿಭಾಗಗಳಿವೆ. ಈ ವಿಭಾಗಗಳಿಗನುಸಾರವಾಗಿ ಅಲ್ಲಲ್ಲಿಗೆ ಮುಖ್ಯಸ್ಥರನ್ನು ನೇಮಕಾತಿ ಮಾಡಿ ಆ ಮುಖಾಂತರ ಸಂಸ್ಥೆಯ ಸಂವರ್ಧನೆಗೆ ಪ್ರಯತ್ನಶೀಲರಾಗ್ತಾ ಇದ್ದಾರೆ. ಪ್ರಾಕೃತ ಭಾಷೆ ಕಲಿಯಿರಿ, ಪ್ರಾಚೀನ ಭಾಷೆ ಉಳಿಸಿರಿ. ಇವರು ಅಜಾರಿ ಪಾರ್ಶ್ವನಾಥ್ ಅಂತೇಳಿ ಇಲ್ಲಿನ ತಾಳೆಗರಿ ಗ್ರಂಥಗಳ ಎಲ್ಲ ಸಂರಕ್ಷಣಾ ವ್ಯವಸ್ಥೆ, ಅದರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಾಕೃತ ಭಾಷೆಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ತಾಳೆಗರಿ ಗ್ರಂಥಗಳ ದಿಕ್ಸೂಚಿಯನ್ನು ತಯಾರು ಮಾಡುವ ಸಂದರ್ಭದಲ್ಲಿಯೂ ಸಹ ಇವರು ಸಾಕಷ್ಟು ಕೆಲಸಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಇವರು ಶ್ರೀ ಸಿದ್ಧಾರ್ಥ ಅಂತೇಳಿ ಇವರು ಈಗಾಗಲೇ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಇಲ್ಲೇ ಅಧ್ಯಯನ ಮಾಡಿ ಪ್ರಾಕೃತ ಭಾಷೆಯಲ್ಲಿ ಮತ್ತು ಜೈನಾಲಜಿಯಲ್ಲಿ ಇವರು ಏನು ಮಾಡ್ಕೊಂಡಿದ್ದಾರೆ, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಇವರು ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಬರ್ತಕ್ಕಂಥ ಪ್ರಾಕೃತ ಸಂಶೋಧನೆಗಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಇವಾಗ ಪ್ರಾಕೃತ ಭಾಷೆ ಅಲ್ಲಿರುವಂಥ ತಾಳೆಗರಿಗಳನ್ನ ಯಾವ ರೀತಿ ಸಂಗ್ರಹಣೆ ಮಾಡ್ತೀರಾ, ಯಾವ ರೀತಿ ಓದೋದು, ಯಾವ ರೀತಿ ಅದನ್ನು ಪರಿಷ್ಕರಣೆ ಮಾಡ್ತೀರಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಇಲ್ಲೆಲ್ಲ ಧವಲ, ಜಯಧವಲ, ಮಹಾಧವಲ ಅಂದರೆ ಜೈನರ ಪ್ರಮುಖ ಗ್ರಂಥಗಳು 3 ವಿಭಾಗಗಳಲ್ಲಿ ಹಂಚಿಕೆ ಆಗಿದೆ ಮೇಡಮ್. ಧವಲ, ಜಯಧವಲ, ಮಹಾಧವಲ, ಷಟ್ಖಂಡ ಆಗಮ ಅಂತ ಕರಿತೀವಿ. 6 ಖಂಡಗಳಲ್ಲಿ ಈ ಆಗಮಗಳನ್ನು ಬರೆದಿರ್ತಕ್ಕಂಥ ಚೂರ್ಣಿಕಗಳು ಅಂತ ಕರಿತೀವಿ. ಈಗ ದ್ವಾದಶಾಂಗಗಳಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿ ಟೀಕಾ ಅಂದರೆ ಯಾವಾಗ ಶ್ರುತದ ಮುಖಾಂತರ ಜೈನ ಶಾಸ್ತ್ರ ಗ್ರಂಥಗಳು ಅಥವಾ ಜೈನ ಸಿದ್ಧಾಂತಗಳು ಒಬ್ಬರಿಂದೊಬ್ಬರಿಗೆ ಬಾಯಿಂದ ಬಾಯಿಗೆ ಬರ್ತಾಯಿತ್ತು, ಅದು ನಂತರದಲ್ಲಿ ಲಿಪಿಬದ್ಧಗೊಳಿಸಲಾಯಿತು. ಯಾಕೆಂದರೆ ಮುಂದೆ ಈ ಎಲ್ಲ ಆಚಾರ್ಯರ ಜ್ಞಾನ ಅಥವಾ ಮುಂದೆ ಬರ್ತಕ್ಕಂಥ ಜನಾಂಗದ ಶಕ್ತಿ, ಜ್ಞಾನಶಕ್ತಿ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದು ಲಿಪಿಬದ್ಧಗೊಳಿಸಿದರೆ ಮುಂದಿನ ಜನಾಂಗಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನುವ ದೃಷ್ಟಿಯಿಂದ ಈ ಧವಲ, ಜಯಧವಲ, ಮಹಾಧವಲ ಟೀಕಾ ಗ್ರಂಥಗಳನ್ನು ನಂತರದಲ್ಲಿ ಭೂತಬಲಿ ಆಚಾರ್ಯರು, ಪುಷ್ಪದಂತ ಆಚಾರ್ಯರು ಮುಂದೆ ಆ ಲಿಪಿಬದ್ಧಗೊಳಿಸಿ ಜನರಿಗೆ ಪರಿಚಯ ಮಾಡಿಸ್ಕೊಟ್ರು. ಅದೇ ನಂತರ ಪ್ರಕಾರವಾಗಿ ಈ ಟೀಕಾ ಗ್ರಂಥಗಳು ಪ್ರಾಕೃತ ಭಾಷೆಯಲ್ಲಿ ಬೆಳೆದು ಬಂದು ಇದು ನಮಗೆ ಗೊತ್ತಿರೋ ಹಾಗೆ 2006ನೇ ಇಸ್ವಿಯವರೆಗೂ ಸಹ ಇವು ಯಾವ ಕನ್ನಡಕ್ಕೆ ಬದಲಾವಣೆ ಆಗಿರಲಿಲ್ಲ. ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಪ್ರಾಚೀನ ಭಾಷೆ ಆದ್ರೂ ಕೂಡ ಕನ್ನಡಕ್ಕೆ ಯಾವುದು ತರ್ಜುಮೆ ಇಲ್ಲಿನ ಪ್ರಾಚೀನ ಭಾಷೆ ಲಿಪಿ, ಈ ಪ್ರಾಕೃತ ಭಾಷೆಗೆ ಲಿಪಿ ಇಲ್ಲ ಮೇಡಮ್. ಇದಕ್ಕೆ ಇರ್ತಕ್ಕಂಥ ಭಾಷೆ ಇದೆ, ಲಿಪಿ ಇಲ್ಲ, ಇವಾಗಲೂ ಇಲ್ಲ. ನಾವು ಯಾವ ಲಿಪಿ ಇಲ್ಲ ಆದರೂ ದೇವನಾಗರಿ ಲಿಪಿನಾರು ಬಳಸ್ಕೊಂಡು ಪ್ರಾಕೃತ ಭಾಷೆಯನ್ನು ಬರಿಬೋದು. ಕನ್ನಡ ಲಿಪಿಯನ್ನು ಬಳಸ್ಕೊಂಡು ಸಹ ಪ್ರಾಕೃತ ಭಾಷೆಯನ್ನು ಮಾಡ್ಬೋದು. ಈ ಜೈನ ಆಗಮಗಳ ಮೂಲ ಗ್ರಂಥಗಳೇನಿವೆ ಎಲ್ಲ ಗ್ರಂಥಗಳು ಸಹ ಪ್ರಾಕೃತ ಭಾಷೆಯಲ್ಲಿದೆ. ಆ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಗ್ರಂಥಗಳು ಕನ್ನಡ ಟೀಕಾ ಗ್ರಂಥಗಳಾಗಿ ಬಂದಿರಲಿಲ್ಲ, ಕನ್ನಡ ಅನುವಾದ ಆಗಿರಲಿಲ್ಲ. ಅದನ್ನು ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಒಂದು ಬೃಹತ್ ಯೋಜನೆಯನ್ನು ಮಾಡಿಕೊಂಡ್ರು. ಈ ಪ್ರಾಕೃತದಲ್ಲಿರ್ತಕ್ಕಂಥ ಜೈನಾಗಮ ಗ್ರಂಥಗಳು, ಷಟ್ಖಂಡ ಆಗಮ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು, ಕನ್ನಡದ ಜನರಿಗೆ ಅದರ ಪರಿಚಯ ಮಾಡಬೇಕು ಅನ್ನೋದು ಅವರ ದೊಡ್ಡ ಸಂಕಲ್ಪ. ಅದಕ್ಕೋಸ್ಕರವಾಗಿ ಅವರು ವಾಹನದಲ್ಲಿ ಓಡಾಡುವುದನ್ನು ತ್ಯಾಗ ಮಾಡಿದರು, ವಾಹನದಲ್ಲಿ ಓಡಾಡೋದನ್ನು ಬಿಟ್ಟರು. ಮತ್ತು ಮೊಬೈಲ್ ಬಳಕೆ ಮಾಡೋದನ್ನು ಬಿಟ್ಟರು. ಮತ್ತು ಆಹಾರ ವಿಹಾರಗಳಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡ್ರು. ಆ ಮುಖಾಂತರವಾಗಿ ಪ್ರಾಕೃತ ಭಾಷೆಯನ್ನು ಒಂದು ಕನ್ನಡದ ಜನರಿಗೆ ಪರಿಚಯ ಮಾಡಿಸ್ಬೇಕು, ಜೈನಾಗಮ ಗ್ರಂಥಗಳನ್ನು ಕನ್ನಡದಿಂದ ಮಾಡಬೇಕು ಅಂತೇಳಿ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಭಾಷೆಯ ಪ್ರವರ್ಧಮಾನಕ್ಕೆ ಸಂಸ್ಥೆ ಸ್ಥಾಪಿಸುವ ಉದ್ದೇಶವೇ ಅಷ್ಟೇ. ಇದೊಂದು ಬೃಹತ್ ಯೋಜನೆಯಾಗಿ ಈ ಧವಲ ಯೋಜನೆಯನ್ನು ಮಾಡಿಕೊಂಡು ಅದೇ ರೀತಿ ಧವಲತ್ರಯ ಯೋಜನೆಗಳನ್ನು ಮಾಡಿಕೊಂಡ್ರು. ಧವಲ ಗ್ರಂಥಗಳಲ್ಲದೆ ಜಯಧವಲ, ಮಹಾಧವಲ ಮತ್ತು ಧವಲ ಈ 3 ಗ್ರಂಥಗಳಲ್ಲದೆ ಧವಲೇತರ ಗ್ರಂಥಗಳನ್ನು ಸಹ ಅನುವಾದ ಮಾಡಿ ಜನರಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಕಾಣಿಕೆಯನ್ನಾಗಿ ನೀಡಿದ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅದೊಂದು ಬೃಹತ್ ಯೋಜನೆ ಹಾಕ್ಕೊಂಡು ಅದನ್ನು ಸಂಕಲ್ಪವನ್ನು ಸಾಕಾರಗೊಳಿಸಿದ್ದಾರೆ. ಸರ್, ನಾನು ಕಾಮನ್ ಆಗಿ ನಮ್ಮ ಲೈಬ್ರರಿಲಿ ಅಂತ ಹೇಳಿದ್ರೆ ಸ್ಟೋರೀಸ್ ಬುಕ್ಸು ಮತ್ತು ನಾನ್ ಫಿಕ್ಷನ್ ಬುಕ್ಸು, ಕತೆ ಕಾದಂಬರಿಗಳು, ನೀತಕಾಲಿಕೆಗಳು ಈ ಥರ ಇರುತ್ತೆ. ಬಟ್ ಇಲ್ಲಿ ಯಾವ ರೀತಿ ಇರುತ್ತೆ ಸರ್? ಇಲ್ಲಿ ಸಾಮಾನ್ಯವಾಗಿ ಜೈನ ಆಗಮ ಗ್ರಂಥಗಳೇ ಹೆಚ್ಚಾಗಿ ಇರ್ತವೆ, ಜೈನ ದಾರ್ಶನಿಕ ಗ್ರಂಥಗಳು ಹೆಚ್ಚಾಗಿ ಇರ್ತವೆ. ಇವು ಪ್ರಾಕೃತ ಭಾಷೆಯಲ್ಲಿರ್ಬೋದು, ಹಿಂದಿ ಭಾಷೆಯಲ್ಲಿರ್ಬೋದು, ಆಂಗ್ಲ ಭಾಷೆಯಲ್ಲಿ ಬಂದಿರ್ಬೋದು, ಕನ್ನಡ ಭಾಷೆಯಲ್ಲಿರ್ಬೋದು. 20,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಅಂದರೆ ಇದಕ್ಕೆ ಉದ್ದೇಶ ಏನಪ್ಪ ಅಂದರೆ ಜೈನ ಆಗಮಗಳು ಜನರಿಗೆ ಪರಿಚಯ ಆಗಬೇಕು, ಜೈನ ಆಗಮಗಳ ಗ್ರಂಥಗಳು ಸಂಶೋಧನಾರ್ಥಿಗಳಿಗೆ ಸುಲಭವಾಗಿ ಸಿಗಬೇಕು ಅನ್ನುವುದು ಇದರ ಮೂಲ ಉದ್ದೇಶ. ಅಂದರೆ ಫಾರ್ ಎಕ್ಸಾಂಪಲ್ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಂತ ಹೇಳಿದರೆ ಇವಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಸಾರಾಂಶಗಳನ್ನ ಯಾವ ರೀತಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳ್ತಾರೆ ಆ ರೀತಿನ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಹೇಳೋ
ಹೌದು, ಜೈನ ಆಗಮಗಳಲ್ಲಿ ಜೈನ ಸಿದ್ಧಾಂತಗಳಲ್ಲಿ ಏನು ಬಂದಿದೆ ಅಂದರೆ ರಯಣಸಾರ ಇರ್ಬೋದು, ಸಮಯಸಾರ ಇರ್ಬೋದು, ಧವಲ ಇರ್ಬೋದು, ಜಯಧವಲ ಇರ್ಬೋದು, ಆಮೇಲೆ ಮೋಕ್ಷಶಾಸ್ತ್ರ ಇರ್ಬೋದು, ಇಂಥ ಗ್ರಂಥಗಳೆಲ್ಲ ಪ್ರಾಕೃತ ಅಥವಾ ಸಂಸ್ಕೃತ ಒಂದು ಸಂಸ್ಕೃತದ ಶಿಷ್ಟ ಭಾಷೆಯಲ್ಲಿದ್ವು. ಅವು ಮತ್ತೆ ಪ್ರಾಕೃತ ಭಾಷೆಯಲ್ಲಿ ಆಡು ಭಾಷೆಯಲ್ಲಿದ್ವು. ಪ್ರಾಕೃತ ಇತ್ತೀಚಿನ ಜನಾಂಗಗಳಿಗೆ ನಾವು ಅಧ್ಯಯನ ಮಾಡದೇ ಇರೋದ್ರಿಂದ, ಅದರ ರೂಢಿ ತಪ್ಪೋಗಿದ್ದರಿಂದ, ಆಡು ಭಾಷೆಯಾಗಿ ಇಲ್ಲದೇ ಇರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋದು ಜನಸಾಮಾನ್ಯರಿಗೆ ಕಷ್ಟ ಆಗಿತ್ತು. ಆ ಒಳಗೆ ಬಹಳಷ್ಟು ಸಿದ್ಧಾಂತ ಇದೆ, ಭೌಗೋಳಿಕ ಹಿನ್ನೆಲೆ ಇದೆ, ಪ್ರಾಕೃತಿಕ ಹಿನ್ನೆಲೆ ಇದೆ, ಗಣಿತ ಇದೆ, ಅಂಥವನ್ನೆಲ್ಲ ಜಗತ್ತಿಗೆ ಕೊಡಬೇಕು. ಆ ಜಗತ್ತಿಗೆ ಪರಿಚಯ ಮಾಡಬೇಕು ಅನ್ನೋದು ದೃಷ್ಟಿ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸಿ ವಿಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಇಲ್ಲಿ ಸಂಶೋಧನಾರ್ಥಿಗಳು ಬಂದಾಗ ಅವರಿಗೆ ಅಗತ್ಯವಾಗಿ ಲಭ್ಯ ಆಗಬೇಕು. ಗ್ರಂಥಗಳಿಲ್ಲದೆ ಸಂಶೋಧನೆ ಮಾಡಲಿಕ್ಕಾಗಲ್ಲ. ಅದರಿಂದ ಇಲ್ಲಿ ಜೈನಾಗಮ ಗ್ರಂಥಗಳನ್ನು ಹೆಚ್ಚಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದರ ಸಂರಕ್ಷಣೆಯೂ ಮಾಡ್ತಾರೆ. ಅಧ್ಯಯನಕ್ಕೆ ಆಸಕ್ತರಾಗಿರ್ತಕ್ಕಂಥ ಅಧ್ಯಯನಾರ್ಥಿಗಳು ಎಲ್ಲೇ ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಎಲ್ಲ ರೀತಿಯ ಜೈನಾಗಮ ಗ್ರಂಥಗಳು ಸಿಗ್ತಾ ಹೋಗ್ತವೆ. ಅವುಗಳನ್ನು ಅಧ್ಯಯನ ಮಾಡಿಕೊಂಡು ಅದರ ಮುಖಾಂತರ ಅವರೊಂದು ಸಂಶೋಧನಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಈ ದೊಡ್ಡ ಲೈಬ್ರರಿಯನ್ನು ಮಾಡಿದ್ದಾರೆ. ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ. 20,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಇಲ್ಲಿ ಕತೆ ಕಾದಂಬರಿಗಳಿಗಿಂತ ಬೇರೆ ಸಾಮಾನ್ಯ ಲೈಬ್ರರಿಗಳಲ್ಲಿ ಸಿಗುವುದಕ್ಕೂ ಇಲ್ಲಿನ ಲೈಬ್ರರಿಯಲ್ಲಿ ಸಿಗ್ತಕ್ಕಂತಹ ಪುಸ್ತಕಗಳಿವೆ. ಜೈನ ಕಥಾಕೋಶ ಇದೆ, ಜೈನ ಸಿದ್ಧಾಂತ ದರ್ಶನ ಇದೆ, ಇವೆಲ್ಲವೂ ಸಹ ಸಿಗ್ತವೆ. ಜೈನ ಆಗಮ ಗ್ರಂಥಗಳು ಇವೆ. ಇಲ್ಲಿ ನಮ್ಮ ಸಾಮಾನ್ಯ ಲೌಕಿಕ ಗ್ರಂಥಗಳಿಗೆ ಅಥವಾ ಇನ್ನಿತರ ಕಥಾಗುಚ್ಛಗಳಿಗೆ ಅಥವಾ ಕಾವ್ಯ ಸಂಬಂಧಪಟ್ಟಂಥ ಇದೆ. ಅಂದರೆ ಹಳೆಗನ್ನಡ ಕಾವ್ಯಗಳ ಗ್ರಂಥಗಳು ಸಹ ಇದೆ. ಆದಿಪುರಾಣ ಇರ್ಬೋದು, ಮತ್ತು ರನ್ನನ ಅಜಿತನಾಥ ಪುರಾಣ ಇರ್ಬೋದು. ಇಂಥ ಪುರಾಣಗಳು ಇಲ್ಲಿ ಸಂಗ್ರಹದಲ್ಲಿ ಇವೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳೊಂದಿಗೆ ಪ್ರಾಕೃತ ಭಾಷೆಯ ಸಾಹಿತ್ಯದ ಗ್ರಂಥಗಳು ಮತ್ತು ಅದರ ಜೈನ ಸಾಹಿತ್ಯದ ಗ್ರಂಥಗಳು ಹೆಚ್ಚಾಗಿ ಇಲ್ಲಿ ಕಂಡುಬರುತ್ತೆ. ಬನ್ನಿ ಸರ್ ನೋಡೋಣ. ಹಾಗಾದ್ರೆ 20,000 ಪುಸ್ತಕಗಳಿದೆ ಅಂತ ಹೇಳಿದ್ರಲ್ಲ. ಈ ಕಡೆ ಕನ್ನಡ, ಇಡೀ ದೇಶದಲ್ಲಿ ಜೈನಿಸಂ ಬಗ್ಗೆ ಏನೇನು ಬಂದಿದೆ ಅದೆಲ್ಲ ಇದೆ, ಸಾಮಾನ್ಯವಾಗಿದೆ ಸರ್. ಹೆಚ್ಚಿನ ಭಾಗದ ಶಾಸ್ತ್ರ ಗ್ರಂಥಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಏಕೈಕ ಇಷ್ಟು ಅತಿ ದೊಡ್ಡ ಮಟ್ಟದ ಪ್ರಾಕೃತ ಲೈಬ್ರರಿ ಅಂತ ಹೇಳಿದ್ರೆ ಇದೆ. ಹೌದು ಮೇಡಮ್. ಎಲ್ಲ ದಕ್ಷಿಣ ಭಾರತದಿಂದ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಬಂದು ಕಲಿಬೇಕು. ಇಲ್ಲೇ ಬಂದು ಕಲಿಬೇಕು. ಅವ್ರು ಇಷ್ಟ ಬೇರೆ ಬೇರೆ ಕಡೆ ವಿಶ್ವವಿದ್ಯಾನಿಲಯ ಇದ್ರೂ ಇಲ್ಲಿ ಅವ್ರಿಗೆ ಸೌಲಭ್ಯಗಳು ಜಾಸ್ತಿ. ಆಮೇಲೆ ಅವರು ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲಿ ಶ್ರೀಮಠ ಅವರಿಗೆ ಪ್ರೋತ್ಸಾಹದಾಯಕವಾಗಿ ನಿಲ್ಲುತ್ತೆ. ಅದ್ರ ಮುಖಾಂತರ ಅವರು ಅಧ್ಯಯನ ಆಸಕ್ತಿಯನ್ನು ಹೆಚ್ಚು ಬೆಳೆಸ್ಕೊಳ್ಬೋದು. ಇಲ್ಲಿ ಜೈನರು ಅಥವಾ ಜೈನೇತರು ಅಲ್ಲ, ಪ್ರಾಕೃತ ಭಾಷೆಯ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೋ ಅವ್ರಿಗೆಲ್ಲ ಇಲ್ಲಿ ಏನು ಮಾಡುತ್ತೆ, ಪ್ರಾಕೃತ ಘಟಿಕೋತ್ಸವವನ್ನು ಪ್ರತಿ ವರ್ಷ ಮಾಡ್ತಾರೆ. ಪ್ರಾಕೃತ ರತ್ನ, ಪ್ರಾಕೃತ ಪ್ರಥಮ, ಈ ರೀತಿಯ ಪರೀಕ್ಷೆಗಳನ್ನು ಸಹ ಕಟ್ಟಿಸ್ತಾರೆ. ಇದು ಜೈನರು ಜೈನೇತರರು ಎಲ್ಲ ತೆಗೆದುಕೊಂಡು ಇವರನ್ನು ಅಧ್ಯಯನ ಮಾಡಿ ಸಾಕಷ್ಟು ಪದವಿಗಳನ್ನು ಸ್ವೀಕರಣೆ ಮಾಡಿರೋದನ್ನು ನಾವು ವರ್ಷವಾರು ವಿಭಾಗ ಮಾಡಿ ಕಾಣ್ಬೋದಾಗಿದೆ. ಇಲ್ಲಿ ಪ್ರತಿ ವರ್ಷ ಘಟಿಕೋತ್ಸವ ನಡೆದು ಅವರಿಗೆ ಪ್ರದಾನವನ್ನು ಮಾಡ್ತಾರೆ. ಪ್ರಶಸ್ತಿ ಪ್ರದಾನವನ್ನು, ಪದವಿ ಪ್ರದಾನವನ್ನು ಮಾಡಲಾಗತ್ತೆ. ಮತ್ತು ಅದರ ಜೊತೆಗೆ ಇಲ್ಲಿ ಸಂಶೋಧನೆಯೂ ಸಹ ನಡೆಯುತ್ತೆ. ಓಕೆ, ನಮ್ಗೆ ಯಾವುದಾದ್ರೂ ಒಂದು ಕನ್ನಡದ್ದು ಪ್ರಾಕೃತಕ್ಕೆ ತರ್ಜುಮೆ ಆಗಿದೆ ಯಾವ್ದಾದ್ರು ಪುಸ್ತಕ ತೋರಿಸ್ಬೋದಾ? ಇದು ಪ್ರವಚನ ಸಾರ ಅಂತ ಗ್ರಂಥ. ಇದು ಮೂಲ ಪ್ರಾಕೃತ ಭಾಷೆಯಲ್ಲಿತ್ತು. ಈಗ ಇದನ್ನು ಕನ್ನಡಕ್ಕೆ ಬದಲಾವಣೆ ಮಾಡಿದ್ದಾರೆ. ನೋಡಿ ಇಲ್ಲಿ ಏನು ಹೇಳುತ್ತೆ, ನ ವಿ ಪರಿಣಮದಿ ನ ಗೇಣದಿಹಿ ಉಪ್ಪಜ್ಜಿಹಿ ನೇವಾತುಸು ಅಟ್ಟೇಸು ಚಾಣಣ್ಣವಿ ತೇ ಅದ ಅಬಂಧಗೋ ತೇಣ ಪಣತ್ತೋ ರೂವಾದಿ ಹೇಹಿಂ ರಹಿದೋ ಪೆಚ್ಚದಿ ಜಾಣದಿ ರೂವ ಮಾಧಿಣಿ ದವ್ವಾಣಿ ಗುಣೇ ಯ ಜದಾ ತಹ ಬಂದೋ ತೇಣ ಜಾಣೇಹಿ. ಅಂದರೆ ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಬೆರೆದು ಪೆಣ್ಣ ರೂಪಂ ಧರೆಯಿಸಿ ನಿಂದುದಲ್ ತದುಮೆ ಭಾವಿಸಿ ಓದುವ ಕೇಳುವ ಪೂಜಿಪ ಆಧರಿಸುವ ಭವ್ಯ ಕೋಟಿಗೆ ನಿರಂತರ ಸೌಖ್ಯಮ ನೀವು ದಾನದ ಕರೆದಪನ ಸರಸ್ವತಿಯೇ ಮಾಳ್ವಿಕ್ಯಮಗಿಲ್ಲಿಯೇ ವಾಗ್ವಿಳಾಸಂ. ಮಹಾಕವಿ ಪಂಪನ ಒಂದು ಇದು ಬರುತ್ತೆ. ಇಲ್ಲಿ ಮುಂದೆ ಅದೇ ರೀತಿ ಈ ಎಲ್ಲ ರಯಣಸಾರದ ಗ್ರಂಥಗಳನ್ನು ಇಲ್ಲಿ ನೋಡಿ, ಇದೆಲ್ಲ ಅನುವಾದದ ನಿವೇದನೆ. ಒಂದೊಂದು ಪದ್ಯ ಬರುತ್ತೆ, ಅದಕ್ಕೆ ಏನು ಮಾಡ್ತಾರೆ, ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಅರ್ಥ ಇರುತ್ತೆ. ನೋಡಿ, ಇದು ಪ್ರಾಕೃತ, ಇದು ಪ್ರಾಕೃತ, ಇದು ಸಂಸ್ಕೃತ, ಇದು ಸಂಸ್ಕೃತ, ಇದು ಕನ್ನಡ. ಇಲ್ಲಿ ಪದಶಃ ಅರ್ಥ ಕೊಡ್ತಾರೆ. ಗಾತೆ, ಈ ಗಾತೆಯ ಅರ್ಥ ಪದಶಃ ಅರ್ಥ ಸೇರುತ್ತೆ. ಇದರ ಅರ್ಥ ಡಿಕ್ಷನರಿ ತರನು ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಹೌದು. ಪ್ರಾಕೃತ ಗಾಯೆಯನ್ನು ಸಂಸ್ಕೃತದಲ್ಲಿ
ಆ ನಂತರ ಕನ್ನಡದಲ್ಲಿ ಅದನ್ನು ಅನ್ವಯ ಮಾಡಿ ಅರ್ಥ ಮಾಡ್ಕೊಳ್ತಕ್ಕಂಥ ಅನ್ವಯಾರ್ಥಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥ. ಎಷ್ಟು ಜನಕ್ಕೆ ಇದುವರೆಗೂ ಅವಾರ್ಡ್ ಆಗಿದೆ ಸರ್ ಇಲ್ಲಿ PhD? 5-6 ಜನಕ್ಕೆ ಅವಾರ್ಡ್ ಆಗಿದೆ. ಇನ್ನೂ ಕಲಿತಾ ಇದ್ದಾರೆ ಇಲ್ಲಿ. ಇವರೇ ಮೊಟ್ಟ ಮೊದಲಿಗೆ ಪ್ರಾಕೃತ ಅಧ್ಯಯನ ಸಂಸ್ಥೆಯಲ್ಲಿ ಇದ್ಕೊಂಡು ಅಧ್ಯಯನ ಮಾಡಿ ಪ್ರಪ್ರಥಮವಾಗಿ PhD ಮಾಡಿದವರು. ಗೋಲ್ಡ್ ಮೆಡಲ್ ಪಡ್ಕೊಂಡು PhD ಪ್ರಬಂಧವನ್ನು ಮಂಡನೆ ಮಾಡಿ ಡಾಕ್ಟರೇಟ್ ಪದವಿಯನ್ನು ಬಂಧು ವರ್ಮನ ಜೀವ ಸಂಬೋಧನೆ ಒಂದು ಅಧ್ಯಯನ ಈ ಇದ್ರ ಮೇಲೆ ಇವರು PhD ಮಾಡಿ ಡಾಕ್ಟರೇಟ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡಿದ್ದಾರೆ. ಅಂದರೆ ಇದು ಅಂಡರ್ ಬರುತ್ತೆ, ಮೈಸೂರು ವಿಶ್ವವಿದ್ಯಾನಿಲಯ ಅಂಡರ್ ಇತ್ತು, ಈಗ ಹಾಸನದಲ್ಲಿ ವಿಶ್ವವಿದ್ಯಾನಿಲಯ ಆಗಿದೆ, ಮುಂದೆ ಹಾಸನ ವಿಶ್ವವಿದ್ಯಾನಿಲಯ ಒಳಪಡುತ್ತೆ. ಸಿದ್ಧಾಂತ ಚಕ್ರವರ್ತಿ 9ನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಕುಮ್ಮಟ ಸರ ಕೃತಿ ಬರೆದಿದ್ದಾರೆ. 4 ಭಾಗ ಇದೆ. ಇದು ನಮೋಕಾರ ಮಂತ್ರವನ್ನ ಕೊಟ್ಟಿದ್ದಾರೆ. ಈಗೇನು ಧವಳ ಜಯಧವಳ ಇದೆಲ್ಲ ಅದರ ಒಂದು ಸಂಕ್ಷಿಪ್ತ ರೂಪದಲ್ಲಿ ಈ ರೀತಿಯಾಗಿ ಇದನ್ನು ತಾಳೆಗೆರೆಯಿಂದ ತರ್ಜುಮೆ ಮಾಡಿರೋದಾ? ತಾಳೆಗೆರೆಯಲ್ಲಿ ಏನಿದೆಯೋ ಅದನ್ನೇ ಕನ್ನಡಕ್ಕೆ ಪುಸ್ತಕದಲ್ಲಿ ಮಾಡಿರೋದು. ನಿರ್ದೇಶಕರು, ಡೈರೆಕ್ಟ್ರು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜೈನ ಅಧ್ಯಯನ ಸಂಸ್ಥೆ ನೀವೇನು ಹೋಗಿ ಬಂದ್ರಿ ಅಂತ ಹೇಳಿದ್ರಲ್ಲ, ಶಾಂತಿನಾಥ್ ಶಿರಾಟಿ ಅವರೆಲ್ಲ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿ ಅವ್ರಿಗೆ ಶಿಕ್ಷಣ ಕಲಿಸಿದವರು ಇವರೇ, ಮಾರ್ಗದರ್ಶನ PhD ಮಾರ್ಗದರ್ಶನ ಮಾಡಿದವರು ಅವರೇ. ಇವ್ರಿಗೂ ಸಿದ್ಧಾರ್ಥ ಈಗ ನಾವು ಪರಿಚಯ ಮಾಡ್ಕೊಂಡವಲ್ಲ, ಅವ್ರಿಗೂ ಸಹ PhD ಮಾರ್ಗದರ್ಶಕರಾಗಿ ಕೆಲಸ ಮಾಡಿದವರು. ಇವತ್ತು ಇಲ್ಲಿ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಸಂಸ್ಥೆಯನ್ನು ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ಇದು ಆಗುಹೋಗುಗಳನ್ನು ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ಕೊಂಡು ಇದನ್ನು ಜಗತ್ತಿಗೆ ಪರಿಚಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳವಾದ ಕೆಲಸವನ್ನು ಮಾಡ್ತಾರೆ. ಇವರು ಪ್ರಾಕೃತ ಮತ್ತು ಜೈನಾಲಜಿಯಲ್ಲಿ PhDಯನ್ನು ಮಾಡಿ ತುಂಬ ವಿದ್ವಾಂಸರು. ಇವ್ರ ಮನೆಯವರು ಸಹ ಜ್ವಾಲಾ ಸುರೇಶ್ ಅಂತ, ಅವರು ಸಹ ಜೈನಾಲಜಿಯಲ್ಲಿ ಒಳ್ಳೆಯ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಜೈನ ಅಧ್ಯಯನ ಸಂಸ್ಥೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿದ್ದು ನಿವೃತ್ತರಾದ ನಂತರ ತಮ್ಮ ನಿವೃತ್ತಿ ಜೀವನವನ್ನು ಸಹ ಈ ಮುಂದೆ ಪ್ರಾಕೃತ ಅಧ್ಯಯನಕ್ಕೋಸ್ಕರವಾಗಿಯೇ ನೀವು ಮುಡುಪಾಗಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇಷ್ಟು ಜನ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ಇಲ್ಲಿ ಇದಕ್ಕೆ ಹೋಗೋಣ. ಇವರು ಋಷಭ್ ಕುಮಾರ್ ಅಂತೇಳಿ ಮೊದಲು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಫ್ಯಾಕಲ್ಟಿ ಆಗಿದ್ರು. ಈಗ ಅವರು ಮತ್ತೆ ಇಲ್ಲಿ ವಾಪಸ್ ಬಂದು ಇಲ್ಲಿ ಪ್ರಾಕೃತ ಅಧ್ಯಯನ ಸಂಸ್ಥೆಯಲ್ಲಿ ಸಂಶೋಧನೆ ಕಾರ್ಯಗಳಲ್ಲಿ ಅವರು ಇಲ್ಲಿದ್ದು ತೊಡ್ಕೊಂಡಿದ್ದಾರೆ. ಪ್ರಕಾಶನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ನಿರ್ದೇಶಕರೊಂದಿಗೆ ಸಹಕಾರ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಪ್ರಾಕೃತದ ಬಗ್ಗೆ ಏನೇ ಮಾಹಿತಿ ಇದ್ರು ಒಂದು ಸ್ವಲ್ಪ ನಿರ್ದೇಶಕರ ಹತ್ರ, ಆಮೇಲೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.